ನಮಸ್ಕಾರ ಎಲ್ರಿಗೂ. ನಾವಿವತ್ತು ಎಲ್ಲಿ ಬಂದಿದ್ವಿ ಅಂದರೆ ವಿರಾಟ್ ಕೊಹ್ಲಿ ಆ್ಯಂಡ್ ಅನುಷ್ಕಾಸ್ ಫೇವ್ರೆಟ್ ಟಾಮ್ಸ್ ಬೇಕ್ರಿ ಬಂದಿದ್ದೀವಿ. ಆ್ಯಂಡ್ ಇದು ಓಪನ್ ಆಗಿ ಆ್ಯಕ್ಚುಲಿ 55 ಇಯರ್ಸ್ ಆಗಿದೆ. ಫಸ್ಟು ಕೆಫೆ ಆಗಿ ಸ್ಟಾರ್ಟ್ ಆಗಿದ್ದು, ಆಮೇಲೆ ಬೇಕ್ರಿ ಆಯಿತು, ಆಮೇಲೆ ಇವಾಗ ಸೂಪರ್ ಮಾರ್ಕೆಟ್ ಆಗಿದೆ. ಬನ್ನಿ, ಇಲ್ಲಿ ಏನೇನು ಫೇಮಸ್ ಡಿಶಸ್ ಇದೆ ಅದನ್ನು ಟ್ರೈ ಮಾಡಿ ನಾನು ನಿಮಗೆ ಹೇಗಿತ್ತು ಅಂತ ಆನೆಸ್ಟ್ ರಿವ್ಯೂ ಕೊಡ್ತೀನಿ. ನೀವು ಇಲ್ಲಿ ನೋಡಬಹುದು, ಟೇಕ್ ಅವೇಗೆ ರೆಡಿ ಆಗಿರುವ ಕೇಕ್ಗಳು ಇಲ್ಲಿ ಇದೆ. ಅರ್ಧ ಕೆಜಿ ಮತ್ತೆ 1 kg ಕೇಕ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಇಷ್ಟವಾದ ಕೇಕ್ನ ಆಯ್ಕೆ ಮಾಡ್ಕೊಂಡು ನೀವು ತಕ್ಷಣ ತೆಗೆದುಕೊಂಡು ಹೋಗ್ಬೋದು. ಇಲ್ಲಿ ಅರ್ಧ ಕೆಜಿ ಮತ್ತೆ 1 kg ಕೇಕ್ ಅಷ್ಟೇ ಅಲ್ಲ, ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ. ಸಿಂಗಲ್ ಪೀಸ್ ಕೇಕ್ಗಳ ಬೆಲೆ ಅಂದ್ರೆ ಒಂದು 50 to 70 rupees ಇರುತ್ತೆ. ಇಲ್ಲಿ ಕೇಕ್ ಅಷ್ಟೇ ಅಲ್ಲ, ಡಿಫ್ರೆಂಟ್ ವೆರೈಟಿ ಆಫ್ ಮಿಕ್ಸ್ಚರ್, ಪ್ಲಮ್ ಕೇಕ್, ನಿಪ್ಪಟ್ಟು, ಕುಕೀಸ್ ಮತ್ತೆ ಎಲ್ಲಾ ತರದ ಸ್ಪೈಸಿ ಸ್ನಾಕ್ಸ್ಗಳು ಇಲ್ಲಿದೆ. ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಸ್ನಾಕ್ ಐಟಮ್ಸ್ ಅಂತ ಹೇಳ್ಬೋದು, ಆಲ್ ಬೇಕರಿ ಐಟಮ್ಸ್. ನನಗಂತೂ ಅದು ನೋಡಿದ್ರೆ ತುಂಬ ಖುಷಿ ಆಗ್ತದೆ. ನಾನು ಆಮೇಲೆ ಬಿಗ್ ಲವರ್ ಫಾರ್ ಬೇಕರಿ ಐಟಮ್ಸ್. ಬಟ್ ಅಂದರೆ ಚೀಪ್ ಮೀಲ್ ಥರ ಒಂದ್ಸಲ ತಿಂತೀನಿ, ಬಟ್ ನೋಡ್ತಾ ಇದ್ರೆ ಏನಾದರೂ ಒಂದು ಗ್ರಾಮ್ ಮಾಡಲೇಬೇಕು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ವೆಜ್ ಮಾತ್ರ ಅಲ್ಲ, ನಾನ್ ವೆಜ್ ಇಷ್ಟಪಡೋರಿಗೆ ಚಿಕನ್ ಮತ್ತೆ ಮಟನ್ ಡಿಫ್ರೆಂಟ್ ಐಟಮ್ಸ್ ಕೂಡ ಇದೆ. ಚಿಕನ್ ಬರ್ಗರ್, ಮಟನ್ ಬರ್ಗರ್ ಮತ್ತೆ ಇನ್ನೂ ಎಷ್ಟೊಂದು ರುಚಿಯಾಗಿರುವಂಥ ಚಾಯ್ಸಸ್ ಇದೆ ಇಲ್ಲಿ. ನಾನ್ ವೆಜ್ ಪ್ರಿಯರಿಗೆ ಇದು ಖಂಡಿತ ಇಷ್ಟ ಆಗೋ ಒಂದು ಒಳ್ಳೆ ಸ್ಥಳ. ಬನ್ನಿ, ಈಗ ಇಷ್ಟೊಂದು ಹೈಪ್ ಇರೋ ಈ ಟಾಮ್ಸ್ ಬೇಕರಿ ಐಟಮ್ಸ್ ಹೇಗಿದೆ ಅಂತ ರುಚಿ ನೋಡಿ ತಿಳ್ಕೊಳ್ಳೋಣ. ಗೈಸ್ ನೋಡಿ, ನಾವು ಟಾಮ್ಸ್ ಬೇಕರಿಯಿಂದ ಎಲ್ಲ ಪಾರ್ಸಲ್ ತರ್ತೀವಿ. ಅಲ್ಲೇ ತಿನ್ನೋ ಆಗಿಲ್ಲ, ಹೊರಗಡೆ ತಿನ್ನೋದು ಸ್ವಲ್ಪ ಜಾಗ ಇದೆ. ನೋಡಿ ನಾವೇನೇನು ತಗೊಂಡಿದೀವಿ ಅಂದರೆ ವೆಜ್ ಸಮೋಸ, ವೆಜ್ ಪಫ್. ಆ್ಯಕ್ಚುಲಿ ಇಲ್ಲಿ ಎಗ್ ಪಫ್ ತುಂಬ ಫೇಮಸ್, ಬಟ್ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಇವಾಗ 2 ವರ್ಷದಿಂದ ಸೊ ವೆಜ್ ಪಫ್ ಟ್ರೈ ಮಾಡ್ತಾ ಇದ್ವಿ. ಆ್ಯಂಡ್ ಬನ್ ಕೂಡ ಇದೆ, ಕ್ರೀಮ್ ಬನ್. ಅದನ್ನ ಇವಾಗ ಓಪನ್ ಮಾಡಿ ತೋರಿಸ್ತೀವಿ ನೋಡಿ. ಆ್ಯಂಡ್ ಇಲ್ಲಿ ಎಗ್ ಪಫ್ ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾಸ್ ಫೇವ್ರೆಟ್. ಅನುಷ್ಕಾ ಯಾವಾಗಲೂ ತಗೋತಿದ್ರಂತೆ. ಸೊ ವಿರಾಟ್ ಕೂಡ ಇವಾಗ ಇಲ್ಲಿ ಮ್ಯಾಚಿಗೆಲ್ಲ ಬಂದಾಗ ಅವ್ರಿಗೋಸ್ಕರ ಇಲ್ಲಿ ಎಗ್ ಪಫ್ ತಗೋತಾರೆ. ಬಟ್ ನಾವು ಟ್ರೈ ಮಾಡ್ತಿರೋದು ವೆಜ್ ಪಫ್. ಬನ್ ವಿತ್ ಜಾಮ್ ಟ್ರೈ ಮಾಡ್ತಾ ಇದ್ದೀವಿ. ಓಕೆ ಆಗಿದೆ. ಅದೇ ನಮ್ಮದು ಯೂಶಲಿ ಬ್ರೆಡ್ ಜಾಮ್ ತಿಂತೀವಲ್ಲ ಅದೇ ಥರ ಇದೆ. ಬಟ್ ಒಂದೇ ಡಿಫ್ರೆನ್ಸಸ್, ಮೇಲ್ಗಡೆ ಸ್ವಲ್ಪ ಜಾಸ್ತಿ ಶುಗರ್ ಹಾಕಿದ್ದಾರೆ. ಓಕೆ, ನನಗೆ ಓಕೆ ಅನಿಸ್ತು. ವೆಜ್ ಪಫ್ ಹೇಗಿರುತ್ತೆ ನೋಡೋಣ. ಅನುಷ್ಕಾ ಫೇವ್ರೆಟ್ ಪಫ್ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ಪಲ್ಯ ಸಿಕ್ಕಿಲ್ಲ, ಹೇಳ್ತೀನಿ. This is okay, not so great. Maybe egg puff ಚೆನ್ನಾಗಿರುತ್ತೆ ಅನ್ಸುತ್ತೆ. Veg puff is okay. ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗಿದೆ, ಒಳಗಡೆ ಪಲ್ಯ ಕೂಡ ಚೆನ್ನಾಗಿದೆ. ಎಲ್ಲ ಕಡೆ ಸಿಗೋ ಥರನೇ ಇದೆ, ನಥಿಂಗ್ ಟೂ ಗ್ರೇಟ್. ನೋಡೋಣ, ಸಮೋಸ ಟ್ರೈ ಮಾಡಿ ನೋಡೋಣ. ಫೈನಲಿ ಸಮೋಸ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ನೋಡೋಕ್ಕೆ ತುಂಬ ಕ್ರಿಸ್ಪಿ ಆಗಿ ಕಾಣಿಸ್ತಿದೆ. ಸಕಲಾಗಿದೆ, ನನಗೆ ಇಷ್ಟ ಆಯಿತು. ಸೂಪರ್ ಆಗಿರೋದು, ಅದೇನು ಚೆನ್ನಾಗಿದೆ, ಔಷಧಿಯೂ ಚೆನ್ನಾಗಿದೆ, ಸಕಲಾಗಿದೆ. ಫಸ್ಟ್ ಟ್ರೈ. ಸೊ ಗೈಸ್, ನಾವು ಇಲ್ಲಿ ಟಾಮ್ಸ್ ಬೇಕರಿ ಟ್ರೈ ಮಾಡಿದ್ದು 3 ಐಟಮ್ಸ್: ವೆಜ್ ಪಫ್, ವೆಜ್ ಸಮೋಸ ಆ್ಯಂಡ್ ಜಾಮ್ ಬನ್ ಅಂತ. ಸೊ ಅದ್ರಲ್ಲಿ ನಮ್ಗೆ ಇಷ್ಟ ಆಗಿದ್ದು ಸಮೋಸ. ಆ್ಯಂಡ್ ಮೋಸ್ಟ್ಲಿ ಎಗ್ ಪಫ್ ಚೆನ್ನಾಗಿರ್ಬೋದು. ನೀವು ನಾನ್ ವೆಜ್ ಅವ್ರು ಆಗಿದ್ರೆ ಬಂದು ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಕಮೆಂಟ್ ಹಾಕಿ ಹೇಗಿತ್ತು ಅಂತ ನನ್ನ ವಿಡಿಯೋ ಮೇಲೆ. ಆ್ಯಂಡ್ ನಿಮಗೆ ಈ ಟಾಮ್ಸ್ ಬೇಕರಿದು ಲೊಕೇಶನ್ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ತಗೊಳ್ಳಿ. ಆ್ಯಂಡ್ ಇದು ಎಲ್ಲ ರೇಟ್ಸ್ ತುಂಬ ರೀಸನಬಲ್ ಇತ್ತು. 116 rupeesಗೆ ನಮಗೆ 3 ಐಟಮ್ಸ್ ಇತ್ತು. ಅದು ಅನದರ್ ರೀಸನ್ ಅನಿಸುತ್ತೆ ಜನ ಇದನ್ನು ತುಂಬ ಇಷ್ಟಪಡೋಕ್ಕೆ. ನಾವು ವೀಕ್ ಡೇಯಲ್ಲಿ ಬಂದ್ವಿ, ಬಟ್ ತುಂಬ ರಶ್ ಇತ್ತು. ಲೈಕ್ ನಮ್ಮ ಆರ್ಡರ್ ತೊಗೊಳಕ್ಕೆ ನಾವು 15 minutes ವೇಟ್ ಮಾಡಬೇಕಾಯಿತು. ಸೊ ವೀಕ್ ಡೇಯಲ್ಲೇ ಇಷ್ಟೊಂದು ರಶ್ ಇರುತ್ತೆ ಅಂದರೆ ಇಮ್ಯಾಜಿನ್ ವೀಕೆಂಡಲ್ಲಿ ಎಷ್ಟು ಕ್ರೌಡ್ ಇರುತ್ತೆ ಅಂತ. ಸೊ ಖಂಡಿತ ಇಲ್ಲಿ ಇದು ನೀವು ಬಂದು ಒಂದ್ಸಲ ತಿಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ನಾನು ಎಷ್ಟು ಹಾನೆಸ್ಟ್ ರಿವ್ಯೂ ಕೊಡೋಕ್ಕಾಗುತ್ತೋ ಅಷ್ಟು ಹಾನೆಸ್ಟ್ ರಿವ್ಯೂಸ್ ಕೊಡ್ತಾ ಇದ್ದೀನಿ ನಿಮಗೆ. ಸೊ ನಿಮಗೆ ಇದೇ ಥರ ಈ ವಿಡಿಯೋಸ್ ಇನ್ನೂ ನೋಡಬೇಕು ಅಂತಂದರೆ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಇಲ್ಲೇ ಕೆಳಗಡೆ ಇರುತ್ತೆ. ಆ್ಯಂಡ್ ಯೂಟ್ಯೂಬಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಸ್ ಮಾಡ್ತಾನೆ ಇರ್ತೀವಿ.